ಸಾಕಷ್ಟು ದಿನಗಳ ನಂತರ ಒಂದು ವಿಭಿನ್ನ ಸಿನಿಮಾ ಮೂಲಕ ಮತ್ತೆ ದಿಗಂತ್ ಅವರು ಕಂಬ್ಯಾಕ್ ಮಾಡಿರ್ತಕ್ಕಂಥದ್ದು. ಸೊ ರುದ್ರಕಾಲ ಟೈಟ್ಲೇ ಒಂದು ಸೂಪರ್ ಆಗಿದೆ. ಟೈಟ್ಲು ತುಂಬ ಕ್ಯಾಚಿ ಆಗಿದೆ. ಟೈಟ್ಲು ಮತ್ತು ಆ ಪೋಸ್ಟರ್ ನೋಡಿದರೆ ಗೊತ್ತಾಗುತ್ತೆ ಇದು ವಿಭಿನ್ನ ಮ್ಯಾನರಿಸಮ್ ಸಿನಿಮಾ ಅಂತ. ಖಂಡಿತ ಅಂದರೆ ತುಂಬ ವಿಭಿನ್ನವಾಗಿದೆ. ಎಲ್ಲೋ ನಿಮಗೆ ಅದು ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ. ದೈವಶಕ್ತಿ ಇದೆ, ದೈವಶಕ್ತಿ, ಇವತ್ತಿನ ಕಾಲ, ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಒಳ್ಳೆ ಕಥೆನ ಮಾಡಿದ್ದಾರೆ ನಮ್ಮ ಗೋಪಿ ಡೈರೆಕ್ಟರು, ರುದ್ರಕಾಲ ಅಂತ. ಸೊ ನೋಡೋಣ ಇದಕ್ಕೆ ಎಷ್ಟು ಜೀವ ತುಂಬೋದಕ್ಕಾಗತ್ತೋ ಅಷ್ಟು ನಾನು ಪ್ರಯತ್ನನ ಪಡ್ತೀನಿ, ಯಾಕೆಂದರೆ ಕಥೆ ಅದ್ಭುತವಾಗಿದೆ. ಅಂದರೆ ಒಂದು ಸಿನಿಮಾದಿಂದ ಒಂದು ವಿಭಿನ್ನವಾಗಿರ್ಬೇಕು ಅನ್ನೋದು ಪ್ರತಿ ಆ್ಯಕ್ಟರ್ಗಳಿಗೂ ಕೂಡ ಅದು ಇರುತ್ತೆ. ಬಟ್ ಇದು ನಿಮ್ಮ ಕರಿಯರ್ನಲ್ಲಿ ತುಂಬ ಸ್ಪೆಷಲ್ ಆಗಿರ್ತಕ್ಕಂಥ ಸಿನಿಮಾ ಅಂತ ಅನಿಸುತ್ತೆ. ಖಂಡಿತ. ಅಂದರೆ ಈಗ ಎಲ್ಲ ಸಿನಿಮಾನೂ ಸ್ಪೆಷಲ್ಲೇ, ಬಟ್ ಇದು ನನಗೇನಕ್ಕೆ ಇಷ್ಟ ಅಂದರೆ ಇವತ್ತಿನ ಟ್ರೆಂಡ್ ಸ್ವಲ್ಪ ನೀವು ನೋಡಿದ್ರೆ ಈ ಥರ ಸಿನಿಮಾಗಳು ಜಾಸ್ತಿ ಇಷ್ಟಪಡ್ತಾರೆ, ಈ ಥರ ಸಿನಿಮಾಗಳು ಜಾಸ್ತಿ ಕ್ಲಿಕ್ ಆಗ್ತಾ ಇದೆ. ಸೊ ಆ ದೃಷ್ಟಿಕೋನದಿಂದ ನೋಡಿದ್ರೆ ಇದು ಬಹುಶಃ ನನಗೆ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡಿ ಬರುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಫಸ್ಟ್ ಈ ಸಿನಿಮಾದ ಕತೆ ತಂದಾಗ ಏನು ಅಂದರೆ ಲೈನ್ ಇಷ್ಟ ಆಯಿತಾ ಅಥವಾ ಸ್ಟೋರಿ ಇಷ್ಟ ಆಯಿತಾ ಅಥವಾ ಇದು ಟೈಟ್ಲೇ ಇಷ್ಟ ಆಯಿತಾ, ಹೇಗೆ ಅಂತ? ಇಲ್ಲ, ನನಗೆ ಡೈರೆಕ್ಟ್ರ್ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಅವ್ರು ತೆಲುಗಲ್ಲಿ ಸಿನಿಮಾ ಮಾಡಿದರು, ಆಮೇಲೆ ಕನ್ನಡದಲ್ಲಿ ಒಂದು ಸೆನ್ಸರ್ಗೆ ಹೋಗಿದೆ, ಇನ್ನೂ ಅದು ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರು. ಸೊ ನನಗೆ ಅವ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಬಟ್ ನನ್ನ ಕತೆ ಕೇಳಿ ಇಮ್ಮಿಡಿಯೇಟಾಗಿ ನನಗೆ ಖಂಡಿತ ಮಾಡ್ತೀನಿ ಸರ್, ನನಗೆ ಒಳ್ಳೆ ಪ್ರೊಡ್ಯೂಸರ್ ನೀವು ತಂದುಕೊಟ್ರೆ ಈ ಸಿನಿಮಾನ ಮಾಡ್ತೀನಿ ಅಂತ ಹೇಳಿದೆ. ಹಾಗೆ ಇಮ್ಮಿಡಿಯೇಟಾಗಿ ನಮಗೆ ರಮೇಶ್ ನಾಯಕ್ ಅವರು ಬಂದರು. ಅವರು ಕೂಡ ಒಳ್ಳೆ ಸ್ಟ್ರಾಂಗ್ ಪ್ರೊಡ್ಯೂಸರ್. ಅಟ್ಲೀಸ್ಟ್ ಏನಂದರೆ ಸಿನಿಮಾ ಇವತ್ತು ನಾವು ಮಾಡ್ತೀವಿ, ನಾಳೆ ರಿಲೀಸ್ ಮಾಡ್ತೀವಿ ಅಂದರೆ ನಾಳೆ ಮಾಡೇ ಮಾಡ್ತಾರೆ, ಆ ಥರ ಒಂದು ಶಕ್ತಿ ಇರೋವಂಥ ನಿರ್ಮಾಪಕರು. ಸೊ ಇದೆಲ್ಲ ಕಾರಣಗಳಿಂದ ನಾನು ಈ ಸಿನಿಮಾನ ಒಪ್ಕೊಂಡೆ. ಒಂದು ಒಳ್ಳೆ ತಂಡ, ಒಂದು ಒಳ್ಳೆ ದಿನ, ಅದು ಬಂಡಿ ಮಕ್ಕಳಮ್ಮ ಆಶೀರ್ವಾದದಿಂದ ಶುರುವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಸಿನಿಮಾಗೆ ಸಮಂತ್ ಅವ್ರ ಬ್ಲೆಸ್ಸಿಂಗು ಮತ್ತು ಅವ್ರು ಸಿಕ್ಕಿರ್ತಾರೆ. ಅವ್ರ ಜೊತೆ ನಾನು ಸಿನಿಮಾ ಒಂದು ಮಾಡ್ತಾಯಿದ್ದೀನಿ ತೆಲುಗುಲಿ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡಿದಾಗ ಅವರು ಹಿಂದೆ ಮುಂದೆ ಯೋಚನೆ ಮಾಡಿದೆ. ಅದು ಅವ್ರ ಕಾಸ್ಟ್ಯೂಮಲ್ಲಿದ್ದರು, ನಾವು ಸಿನಿಮಾ ಕಾಸ್ಟ್ಯೂಮ್ ಅದು. ಸೊ ಅದರಲ್ಲಿ ಯೂಶ್ವಲಿ ಅಂದರೆ ಕಾಸ್ಟ್ಯೂಮಲ್ಲಿ ಯಾವುದೋ ಇಂಟರ್ವ್ಯೂನೂ ಕೊಡಲ್ಲ, ಏನೂ ಮಾಡಲ್ಲ. ಇಮ್ಮಿಡಿಯೇಟಾಗಿ ಇಲ್ಲ ಪರವಾಗಿಲ್ಲ ಮಾಡ್ತೀನಿ, ನಾನು ಹೇಳಿದೆ ಏನಾದ್ರು ಬೇಕಾರೆ ಜಾಕೆಟ್ ಹಾಕ್ಕೊಂಡು ಬಂದು ಮಾಡ್ತೀರಾ ಅಂದರೆ ಇಲ್ಲ ಇದರಲ್ಲೇ ಪರವಾಗಿಲ್ಲ ನಾನು ಮಾಡ್ತೀನಿ ಅಂಥೇಳಿ ಪೋಸ್ಟರ್ ಲಾಂಚ್ ಮಾಡಿಕೊಟ್ರು. ಸೊ ಥ್ಯಾಂಕ್ಸ್, ಅವರೂ ಒಂದು ಒಳ್ಳೆ ಬ್ಲೆಸ್ಸಿಂಗ್ ಇದೆ. ಮಾ ಇಂಟಿ ಬಂಗಾರಮ್ಮ ಅದರಲ್ಲಿ ಗಂಡನ ಪಾತ್ರ ಮಾಡಿದ್ರು. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು. ಸಮಂತ್ ಅವರು ನಿಮ್ಗೆ ಹೇಗೆ ಕಂಫರ್ಟಬಲ್ ಮಾಡಿಕೊಟ್ರು? ನನಗೆ ಚಾಲೆಂಜಿಂಗ್ ಅಂದರೆ ನನಗೆ ತೆಲುಗು ಬರಲ್ಲ. ಅಂದರೆ ಏನೋ ಒಂದು ಈ ಬೆಂಗಳೂರು ತೆಲುಗು ಕಂಪ್ಲೀಟ್ಲಿ ಡಿಫ್ರೆಂಟ್. ಬೆಂಗಳೂರು ತೆಲುಗು ಆದರೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ, ಮಾತಾಡ್ಬೋದು. ಬಟ್ ಈ ಆಂಧ್ರ ಅವರು ಹೈದರಾಬಾದ್ ತೆಲುಗು ತುಂಬಾ ಡಿಫ್ರೆಂಟು. ಅದು ಈ ನಮ್ಮ ಸಿನಿಮಾ ಸಬ್ಜೆಕ್ಟು ಹೈದರಾಬಾದಲ್ಲ, ಅದು ಯಾವುದೋ 1980s ಬೇರೆ ಯಾವುದೋ ಒಂದು ಊರಲ್ಲಿ ನಡೆಯೋಂಥ ಕತೆ. ಅದರದ್ದು ಅವರು ತೆಲುಗು ಇನ್ನೂ ಕಂಪ್ಲೀಟ್ಲಿ ಡಿಫ್ರೆಂಟ್. ನನಗೆ ಅದು ತುಂಬ ಚಾಲೆಂಜಿಂಗ್ ಅನ್ನಿಸ್ತು. ಜೊತೆಗೆ ಸ್ವಲ್ಪ ಆ್ಯಕ್ಷನ್ ಸೀಕ್ವೆನ್ಸ್ಗಳೆಲ್ಲ ಇದೆ. ಒಂದು ಫ್ಯಾಮಿಲಿ ಇಟ್ಸ್ ಅ ಫ್ಯಾಮಿಲಿ ಡ್ರಾಮಾ. ಸಾಕಷ್ಟು ಜನ ಒಳ್ಳೊಳ್ಳೆ ನಟರಿದ್ದಾರೆ. ಸೊ ನಾನು ಒಂದು ಡೈಲಾಗ್ ಮಿಸ್ ಮಾಡಿದ್ರೆ ಎಲ್ಲ ಮತ್ತೆ ರೀಟೇಕ್ ಆಗುತ್ತಲ್ಲ, ನನ್ನಿಂದ ತಪ್ಪಾಗುತ್ತಲ್ಲ. ಸೊ ಹಾಗಾಗಿ ನನಗೆ ಅದು ಒಂದು ತುಂಬ ಚಾಲೆಂಜಿಂಗ್ ಇತ್ತು. ಅಂದರೆ ಒಂದು ಫ್ಯಾಮಿಲಿ ಒಂದು ದೊಡ್ಡ ಸೀನ್ ನಡೀತಾ ಇದ್ದರೆ ನನ್ನ ಡೈಲಾಗು, ನನ್ನ ಕ್ಯೂ, ನನ್ನ ಆ್ಯಕ್ಟಿಂಗು ಮಿಸ್ ಆಗಬಾರ್ದು, ಅದೊಂದು ನನ್ನ ತಲೆಯಲ್ಲಿತ್ತು. ಸೊ ಆ ಥರದಲ್ಲಿ ನಾನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ, ಯಾಕೆಂದರೆ ಆ ಥರದ್ದು ಯಾವುದೂ ರೀಟೇಕ್ ಮಾಡಲಿಲ್ಲ. ಸೊ ಐ ಆಮ್ ಗ್ರೇಟ್ಫುಲ್. ನಮ್ಮ ಕರ್ನಾಟಕ ಅಂದರೆ ನಿಮ್ಮ ತೀರ್ಥಹಳ್ಳಿ, ನಿಮ್ಮ ಊರಲ್ಲಿ ಕೂಡ ಶೂಟಿಂಗ್ ನಡೀತಾ ಅಂತ. ಶಿವಮೊಗ್ಗ ತೀರ್ಥಹಳ್ಳಿಲಿ ಶೂಟ್ ಮಾಡಿದ್ರು. ಬಟ್ ಆ ಸ್ಕೆಡ್ಯೂಲಲ್ಲೇ ನಾನು ಇರಲಿಲ್ಲ. ನಾನು ಹೇಳಿದೆ ನಮ್ಮೂರಲ್ಲಿ ನಾನು ತೆಲುಗು ಸಿನಿಮಾ ಮಾಡ್ತಾ ಇರೋದೇ ಅಪರೂಪ, ಅಂಥ ಇದರಲ್ಲಿ ನಮ್ಮೂರಲ್ಲಿ ನೀವು ಬಂದು ಶೂಟಿಂಗ್ ಮಾಡಿದ್ದೀರಾ, ಆ ಸ್ಕೆಡ್ಯೂಲಲ್ಲಿ ನಾನು ಇರಲಿಲ್ವ ಅಂತ ನಾನು ಅವರಿಗೆ, ನಂದಿನಿ ರೆಡ್ಡಿ ಅವರಿಗೆ ಮೆಸೇಜ್ ಮಾಡಿದೆ. ಅವ್ರು ಹೇಳಿದ್ರು ರಿಯಲಿ ಸಾರಿ, ನಾನು ಟ್ರೈ ಮಾಡಿದೆ ನಿಮ್ಮನ್ನು ಇಲ್ಲಿ ಈ ಸ್ಕೆಡ್ಯೂಲಲ್ಲಿ ಹಾಕೋದಕ್ಕೆ, ಬಟ್ ಯಾವುದೂ ಆ ಥರ ಸೀನ್ ಇರಲಿಲ್ಲ ಅಂದರು. ಸರ್, ಈಗ ಸಾಕಷ್ಟು ಬಾರಿ ಅಂದರೆ ಒಂದು ಸರಿ ನಾವು ಗೋವಾದಿಂದ ಬಂದಂಥ ನಿಮ್ಮ ಆ ಒಂದು ಸಿಚುವೇಶನ್ನು, ಅವತ್ತಿನ ಒಂದು ದಿನ ಸಾಕಷ್ಟು ಅಂದರೆ ನಿಮ್ಮ ಫ್ಯಾನ್ಸ್ಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಆಘಾತ ಉಂಟಾಗಿತ್ತು. ಅವತ್ತಿಂದ ಮತ್ತೆ ಸ್ಯಾಂಡಲ್ವುಡ್ನಲ್ಲಿ ದಿಗಂತ್ ಅವರು ಪುನರ್ಜನ್ಮನ ಅಂತ ಹೇಳ್ಬೋದು ಅವತ್ತಿನ ಒಂದು ದಿನ. ಹೌದು, ನಿಜವಾಗ್ಲೂ. ಅಂದರೆ ಅದು ನನಗೆ ಅದೇನೋ ಗೊತ್ತಿಲ್ಲ, ಸ್ವಲ್ಪ ಆಕ್ಸಿಡೆಂಟ್ಸ್ಗಳು ಜಾಸ್ತಿ. ಕಣ್ಣಿಗೆ ಏಟಾಯಿತು, ಆಮೇಲೆ ಗೋವಾದಲ್ಲಿ ಬ್ಯಾಕ್ ಫ್ಲಿಪ್ ಮಾಡೋಕ್ಕೆ ಹೋಗಿ ನೆಕ್ಕಿಗೆ ಏಟಾಯಿತು. ಸೊ ಇದೆಲ್ಲ ಆ ಟೈಮಲ್ಲಿ ನಾವು ಒಂದು ಚಿತ್ರರಂಗದಲ್ಲಿ ಒಂದು 2-3 ಜನ ದೊಡ್ಡ ನಟರನ್ನ ಕಳ್ಕೊಂಡಿದ್ವಿ. ಸೊ ಹಾಗಾಗಿ ಅದು ಒಂಥರ ಶಾಕ್ ಆಯಿತು ಎಲ್ಲರಿಗೂ.
ಬಟ್ ನನಗೆ ಡಾಕ್ಟ್ರ್ ಹೇಳಿದ ಮೇಲೆ ನನಗೂ ಸಮಾಧಾನ ಆಯಿತು. ಏನೂ ಆಗಲ್ಲ, ಡಾಕ್ಟ್ರ್ ಹೇಳಿದ್ರು ಏನೂ ಆಗಲ್ಲಪ್ಪ, ಒಂದು 3 ತಿಂಗಳಲ್ಲಿ ಕಂಪ್ಲೀಟ್ಲಿ ರೆಡಿ ಆಗಿಬಿಡ್ತೀರಾ, ಆಮೇಲೆ ಏನು ಬೇಕಾದ್ರೂ ಮಾಡಿ ಅಂದರು. ಸೊ ಇವಾಗ ಏನು ಬೇಕಾದ್ರೂ ಮಾಡ್ತೀನಿ, ಬಟ್ ಕೇರ್ಫುಲ್ಲಾಗಿ ಮಾಡ್ತೀನಿ. ಅದೇ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಇವಾಗ ಹೇಗೆ ಅಂದರೆ ಅದನ್ನೆಲ್ಲ ಕೇರ್ ತೊಗೊಂಡು ತುಂಬ ಕೇರ್ ತೊಗೊಂಡು, ತುಂಬ ಪ್ರಿಕಾಷನ್ಸ್ ತೊಗೊಂಡು ಆ್ಯಕ್ಷನ್ ಸೀಕ್ವೆನ್ಸ್ನೆಲ್ಲ ಮಾಡ್ತೀವಿ. ಐಂದ್ರಿತಾ ಅವರು ಈ ಒಂದು ಸಿನಿಮಾ ಒಪ್ಕೊಂಡಾಗ ಏನು ಹೇಳಿದ್ರು? ಐಂದ್ರಿತಾ ಯಾವಾಗಲೂ ನನಗೆ ಬೆಸ್ಟ್ ವಿಶಸ್ಸದೇ ತಿಳಿಸೋದು. ಸೊ ಅದೇ ರೀತಿ ಈ ಸಿನಿಮಾ ಕೂಡ ನಾನು ಹೇಳಿದೆ, ನಾನು ಕತೆ ನಾವೇನು ಡಿಸ್ಕಸ್ ಮಾಡಲ್ಲ, ನಾನು ಹೇಳಿದೆ ಕತೆ ಚೆನ್ನಾಗಿದೆ, ಈ ಥರ ಮಾಡ್ತಾಯಿದ್ದೀನಿ ಅಂತ. ಸೊ ಆಲ್ ದ ಬೆಸ್ಟ್ ಹೇಳಿದ್ರು ಸರ್. ಪಾಂಡಿಚೇರಿಯಲ್ಲಿ ಸಿಕ್ಕಿದ್ವಿ ಕ್ರಿಕೆಟ್ ಆಡೋಕ್ಕೆ, ಇವಾಗ ಸಿನಿಮಾ ಮುಹೂರ್ತ ಆಗಿದೆ, ಇಲ್ಲಿ ಸಿಕ್ಕಿದ್ದೀವಿ. ಒಳ್ಳೇದಾಗಲಿ ಸರ್, ಒಳ್ಳೆ ವೈಬಲ್ ಶುರು ಮಾಡಿದ್ದೀರಾ. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಿಷ್ಟು ದೂದ್ ಪೇಡ ದಿಗಂತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಧನು ಎಲ್ಗಾಚ್, ರಾಜ್ ನ್ಯೂಸ್, ಬೆಂಗಳೂರು.